ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ವುಮೆನ್ಸ್ ಡೇ, ಬಟ್ ಆದರೂ ಇವತ್ತು ವೀರುಗೆ ಸ್ಕೂಲ್ ಇದೆ. ಸೊ ಫಸ್ಟ್ ಅವನ್ನ ಹೋಗಿ ಅಲ್ಲಿ ಬಿಟ್ಬಿಟ್ಟು ಬರೋಣ. ಆ್ಯಂಡ್ ಇವತ್ತು ನನ್ನ ವುಮೆನ್ಸ್ ಡೇ ಹೇಗೆ ಹೋಗುತ್ತೆ ಆ್ಯಂಡ್ ಇವತ್ತಿನ ಬ್ಲಾಗ್, ನಾರ್ಮಲ್ ಬ್ಲಾಗ್ ಹೇಗಿರುತ್ತೆ ಏನೋ ಅಂತ ತೋರಿಸ್ತೀನಿ. ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. I'll get a pic of you, okay? By the to stand make them single. When they need to them more. Okay, then I'll Yeah, she has to wish your mom, okay? Happy Women's Day. Wait. ನನ್ ತೋರ್ಸು ಕಾರ್ಡ್ ಮುಂದೆ. ನಗಿ ನಗಿ ಇಲ್ಲಿ ನೋಡು, ಇಲ್ಲಿ ವಾ. ಏ ಮುಖ ತೋರ್ಸು ಕಳ್ಳ. ಅಲ್ಲಿ ನೋಡು ವೀರು, ಕರೆಕ್ಟ್ ಆಗಿ ಇಟ್ಕೊಂಬಂಗ್. ಏ ಇಳ್ಸು ಕೆಳಗೆ. ಹೇಳಿ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳಿ. ಹಿಡ್ಕೊ ಕರೆಕ್ಟ್ ಆಗಿ ತೋರ್ಸು ಕೆಳಗೆ ಹಿಡ್ಕೊ, ಚೂರು ಕೆಳಗೆ. ಇವತ್ತು ಹಾಗೆ ನಾನು ನಿಮ್ಗೆ ಹೇಳಬೇಕಿತ್ತು. ಈಗ ತುಂಬ ಜನಕ್ಕೆ ತುಂಬ ಥರ ಪ್ರಾಡಕ್ಟು ವರ್ಕ್ ಆಗೋದಿಲ್ಲ, ಆಯಿತಾ? ಅದನ್ನು ನಾನೇ ನೋಡಿದ್ದೀನಿ. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಾನು ಆ ಪ್ರಾಡಕ್ಟ್ ತೊಗೊಂಡೆ, ಈ ಪ್ರಾಡಕ್ಟ್ ತೊಗೊಂಡೆ, ಬಟ್ ವರ್ಕ್ ಆಗ್ತಾಯಿಲ್ಲ, ಏನು ಮಾಡೋದು? ಆ್ಯಂಡ್ ನನಗೆ ಗೊತ್ತಾಗ್ತಾ ಇಲ್ಲ ಈ ಪ್ರಾಡಕ್ಟ್ ನನಗೆ ಯಾಕೆ ವರ್ಕ್ ಆಗ್ತಾಯಿಲ್ಲ. ಯಾಕಂದರೆ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ ಹೇಳಿರೋದು, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತಾರೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ, ಬಟ್ ನಾನು ತರಿಸ್ಕೊಂಡ್ಮೇಲೆ ಆ ಪ್ರಾಡಕ್ಟ್ ನನಗೆ ವರ್ಕೇ ಆಗ್ತಾಯಿಲ್ಲ. ಏನಕ್ಕಿರ್ಬೋದು, ನಿನಗೂ ಈ ಪ್ರಾಡಕ್ಟ್ ವರ್ಕ್ ಆಯಿತಾ ಇಲ್ವಾ ಅಂತ ಈ ಥರ ಎಲ್ಲ ನನಗೆ ಜಾಸ್ತಿ ನನ್ನ ಫ್ರೆಂಡ್ಸಿಂದ ಆಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ಸಿಂದ, ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನನ್ನ ಫಾಲೋವರ್ಸಿಂದ ಎಲ್ಲ ಈ ಥರ ಮೆಸೇಜಸ್ ಬಂದಿರೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಅದಕ್ಕೆ ನಿಮಗೆ ಇವತ್ತು ಹೇಳ್ತೀನಿ, ಯಾಕೆ ನಿಮಗೆ ಈ ಥರ ಪ್ರಾಡಕ್ಟ್ಗಳು ವರ್ಕ್ ಆಗಲ್ಲ, ಅದರಲ್ಲೂ ಈ ಥರ ವೈರಲ್ ಪ್ರಾಡಕ್ಟ್ಗಳು ಅಂತ. ಒಂದು, ಅದು ಎಲ್ಲ ಸ್ಕಿನ್ ಟೈಪ್ಗೆ ಅನ್ನೋ ಥರ ಅವರು ಮಾಡಿರ್ತಾರೆ, ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ ಅನ್ನೋ ಥರ. ಬಟ್ ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ, ನಿಮ್ಮ ಸ್ಕಿನ್ ಟೈಪ್ ಆ್ಯಂಡ್ ನಿಮಗೆ ಒಂದು ಸ್ಪೆಸಿಫಿಕ್ಕಾಗಿ ನಿಮಗೆ ಆದ ಒಂದು ಅದು ಇಶ್ಯೂ ಇರುತ್ತೆ. ಸೊ ಅದಕ್ಕೆ ನೀವು ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರ. ಅದು ನೋಡ್ತೀರಾ, ಅವ್ರಿಗೆ ಚೆನ್ನಾಗಿ ವರ್ಕ್ ಆಗಿದ್ದಾನೆ, ಮೇ ಬಿ ಅವ್ರಿಗೆ ವರ್ಕ್ ಆಗಿರ್ಬೋದು, ಅವ್ರದ್ದು ಏನೋ ಆ ಥರ ಕನ್ಸರ್ನ್ ಇಲ್ಲದೆ ಇರ್ಬೋದು. ಬಟ್ ನಿಮಗೆ ಈಗ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಆಮೇಲೆ ಈ ಕಡೆ ಎಲ್ಲ ಪಿಗ್ಮೆಂಟೇಷನ್ ಇರುತ್ತೆ, ಅದಕ್ಕೆಲ್ಲ ನಿಮಗೆ ವರ್ಕ್ ಆಗ್ತಾರಲ್ಲ. ಯಾಕಂದರೆ ನಿಮ್ಮ ಸ್ಕಿನ್ ಟೈಪ್ ಬೇರೆ ಇರುತ್ತೆ, ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಬೇರೆ ಇರುತ್ತೆ. ಆ್ಯಂಡ್ ಅವ್ರಿಗೆ ವರ್ಕ್ ಆಯಿತು ಅಂದ ತಕ್ಷಣ ನಿಮ್ಗೆ ವರ್ಕ್ ಆಗಲ್ಲ. ನಿಮಗೆ ಯಾವ ಥರ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಆ್ಯಂಡ್ ನಿಮ್ಮ ಪ್ರಾಡಕ್ಟ್ಗೆ ಟಾರ್ಗೆಟ್ ಮಾಡುವಂಥ ಪ್ರಾಡಕ್ಟ್ನ ನೀವು ತೊಗೊಬೇಕು. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಸುಮ್ಮನೆ ಈ ಥರ ವೈರಲ್ ಆಗಿರುತ್ತೆ, ಇಲ್ಲ ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೀವು ತರಿಸ್ಕೊಂಡು ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಡಿ. ನಿಮಗೆ ಆದ ಪರ್ಸ್ನಲೈಸ್ಡ್ ಕಿಟ್ನ ತೊಗೊಳ್ಳಿ. ಆವಾಗ ರಿಸಲ್ಟ್ ನೋಡಿ ಹೇಗಿರುತ್ತೆ, ಅವರೇ ನಿಮ್ಮನ್ನ ಕೇಳ್ತಾರೆ, ಏನು ಯೂಸ್ ಮಾಡ್ತಾ ಇದ್ದೀರಾ ನೀವು, ಇಷ್ಟು ಚೆನ್ನಾಗಾಗ್ತಾಯಿದೆ ನಿಮ್ಮ ಸ್ಕಿನ್ನು ಅಂತ. ನಾನು ಆಲ್ಮೋಸ್ಟ್ 3 ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು. ಇದು ನನಗೆ ಸೂಪರಾಗಿ ವರ್ಕ್ ಆಗಿದೆ. ನಾನು ಒಬ್ಳಿಗೆ ಲಕ್ಷಾಂತರ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿರೋ ಪ್ರಾಡಕ್ಟ್ ಎಲ್ಲ ನನ್ನ ಸ್ಕಿನ್ ಟೈಪ್ಗೆ, ನನ್ನ ಸ್ಕಿನ್ ಕನ್ಸರ್ನ್ಸ್ಗೆ ಬೇಕಾಗಿರೋ ಅಂಥ ಪ್ರಾಡಕ್ಟ್ಗಳನ್ನ ಅವರು ನನಗೆ ಕಳಿಸಿರೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಆ ಥರ ನನಗೆ ಅವರು ಯಾವಾಗಲೂ ನನಗೆ ಚಾಟಲ್ಲಿ ಸಿಗ್ತಾ ಇರ್ತಾರೆ. ಅಂದರೆ ನನ್ನ ಡಾಕ್ಟರ್ ಬಂದುಬಿಟ್ಟು ಚಾರು, ಆಯಿತಾ, ನನಗೆ ಯಾವಾಗ ಫ್ರೀ ಆಗುತ್ತೆ, ಏನು ಡೌಟ್ ಇರುತ್ತೆ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಂದರೆ ಚಾಟ್ ಮಾಡಿ ಕೇಳ್ಬೋದು. ಇವಾಗ ನೋಡಿ ಈ ಪ್ರಾಡಕ್ಟ್ ಹಚ್ಕೊತಾ ಇದ್ದೀನಿ ಆ್ಯಂಡ್ ನನಗೆ ಅದಕ್ಕೆ ಹೇಗೆ ಹಚ್ಕೋಬೇಕು, ಆ ಥರದ್ದು ಏನೇ ಡೌಟ್ ಇಲ್ಲ. ನನಗೆ ಇವಾಗ ಸಮ್ಮರ್, ನನಗೆ ಸ್ವಲ್ಪ ಸ್ಕಿನ್ ಡ್ರೈ ಅನ್ನಿಸ್ತಾ ಇದೆ, ಆಯ್ಲಿ ಅನ್ನಿಸ್ತಾ ಇದೆ, ತುಂಬ ಸ್ವೆಟಿ ಅನ್ನಿಸ್ತಾ ಇದೆ, ಆ್ಯಂಡ್ ಈ ಥರ ಏನಾದ್ರು ಹೊಸದು ಪಿಂಪಲ್ಸ್ ಬರ್ತಾ ಇದೆ, ಹಾರ್ಮೋನಲ್ ಆ್ಯಕ್ನಿ ಥರ ಆಗಿರ್ಬೋದು, ಏನೇ ಕನ್ಸರ್ನ್ಸ್ ಇದ್ದರೂ ನಾನು ಚಾಟ್ ಮಾಡಿ ನನ್ನ ಡಾಕ್ಟರ್ನ ಕೇಳ್ಬೋದು. ಅವರು ನನಗೆ ರಿಪ್ಲೈ ಮಾಡ್ತಾರೆ ಆ್ಯಂಡ್ ನನಗೆ ಒಂದು ಸೊಲ್ಯೂಷನ್ನ ಕೊಡ್ತಾರೆ. ಆ್ಯಂಡ್ ನನಗೆ ಎಷ್ಟೊಂದು ವಿಚಾರ ಗೊತ್ತಿಲ್ಲದೆ ಇರೋದನ್ನ ನಾನು ನಮ್ಮ ಡಾಕ್ಟರ್ ಹತ್ರ ಚಾಟ್ ಮಾಡಿ, ಆದರೂ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ಸಮ್ಮರಲ್ಲಿ ನಾವು ಏನು ಅನ್ಕೋತೀವಿ, ಜಾಸ್ತಿ ನೀರು ಕುಡಿಯೋದಿಲ್ಲ, ಶೆಕೆ ಇಲ್ಲ, ಒಬ್ಬರೊಬ್ರು ಚೆನ್ನಾಗಿ ನೀರು ಕುಡಿತಾ ಇರ್ತಾರೆ, ಬಟ್ ಆದರೂ ಫೇಸ್ ಈ ಥರ ಇರುತ್ತೆ. ಅವ್ರಿಗೆ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ತೊಗೊತಾರಲ್ಲ. ಸುಮ್ಮನೆ ಈಗ 5 ಲೋಟ 10 ಲೋಟ ನೀರು ಕುಡಿದ್ಬಿಟ್ರೆ ಸಾಲಲ್ಲ. ನಮ್ಮ ಬಾಡಿಗೆ ಏನು ಬೇಕು ನೋಡಿ, ಪ್ರಾಪರ್ ನ್ಯೂಟ್ರಿಷನ್ ತೊಗೋಬೇಕು, ಒಂದು ಒಳ್ಳೆ ಪ್ರಾಪರ್ ಡಯೆಟಲ್ಲಿ ಇರಬೇಕು, ಆ್ಯಂಡ್ ಈ ಥರದ್ದೆಲ್ಲ ಫಾಲೋ ಮಾಡಬೇಕು. ಜಾಸ್ತಿ ಮಸಾಲೆ ಐಟಮ್ ಆ್ಯಂಡ್ ಈ ಥರ ತುಂಬ ಹೀಟ್ ಐಟಮ್ನೆಲ್ಲ ಜಾಸ್ತಿ ತೊಗೋಬಾರ್ದು, ಆ ಥರದ್ದೆಲ್ಲ. ಆ್ಯಂಡ್ ನನ್ನ ಬಾಡಿ ತುಂಬಾ ಹೀಟ್ ಬಾಡಿ. ಸೊ ಹಾಗಾಗಿ ನನಗೆ ಏನೇ ಡೌಟ್ಸ್ ಇರಲಿ, ಏನೇ ಇರಲಿ, ನಾನು ಕ್ಯೂರ್ ಸ್ಕಿನ್ನಲ್ಲಿ ನಮ್ಮ ಡಾಕ್ಟರ್ ಹತ್ರ ಚಾಟ್ ಮಾಡೇ
ತಿಳ್ಕೊಳ್ಳೋದು. ಆ್ಯಂಡ್ ನನ್ನ ಹೇರ್ ಇಶ್ಯೂ ಆಗಿರ್ಬೋದು, ನಂಗೆ ಸ್ವಲ್ಪ ಈ ನಡುವೆ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಅದ್ರ ಬಗ್ಗೆನೂ ನಾನು ಎಲ್ಲ ಕೇಳೋದು ನನ್ನ ಡಾಕ್ಟರ್ ಹತ್ರನೇ. ಆ್ಯಂಡ್ ನನಗೆ ಬೆಸ್ಟ್ ಅನಿಸುತ್ತೆ ಯಾಕೋತಾ, ನಾನು ಮಾಮ್ ಆಗಿರೋದ್ರಿಂದ ಆ್ಯಂಡ್ ನಮ್ಮನಿಂದ ನಾನು ಯಾವ್ದಾದ್ರು ಈ ಥರ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ತೊಗೋತೀನಿ ಅಂದರೆ ಹೋಗಿ ಬರಬೇಕು, ಅದಕ್ಕೆ ಚಾರ್ಜಸ್ ಕೊಡಬೇಕು. ಅವರು ಯಾವ್ದಾದ್ರು ಒಂದು 5-6 ಪ್ರಾಡಕ್ಟ್ ಇವಾಗ ನೋಡಿ ಈ ಥರ ಅಟ್ಲೀಸ್ಟ್ ಅವ್ರು 4 ಪ್ರಾಡಕ್ಟ್ ಕೊಡ್ತಾರೆ ಅಂದ್ಕೊಳ್ಳಿ, ಒಂದೊಂದು ಕಮ್ಮಿ ಅಂದರೂ 500 ರೂಪಾಯಿ ಇರುತ್ತೆ, ಅಲ್ಲಿಗೆ 2000 ಆಗುತ್ತೆ. ಅವರ ಕನ್ಸಲ್ಟೇಷನ್ 1000 ರೂಪಾಯಿ ಕಮ್ಮಿ ಇರೋದೇ ಇಲ್ಲ, ಅದಕ್ಕೆ ಕೊಡಬೇಕು. ಆ್ಯಂಡ್ ಹೋಗಿ ಬರೋದಕ್ಕೆ ಕ್ಯಾಬ್ ಚಾರ್ಜ್, ಆಟೋ ಚಾರ್ಜ್ ಅಂತ ಅದಕ್ಕೆ ನಾನು ಪೇ ಮಾಡಬೇಕು. ಸೊ ಇಷ್ಟೆಲ್ಲ ನನಗೆ ಜಾಸ್ತಿ ಎಕ್ಸ್ಪೆನ್ಸ್ ಅನಿಸುತ್ತೆ. ಅದ್ರ ಬದಲು ನನಗೆ ಯಾವಾಗುತ್ತೆ ಅವಾಗ ಆರಾಮಾಗಿ ಮಾಡ್ಬೋದು. ಇನ್ನೊಂದು ಮಗು ಇರೋದ್ರಿಂದ ಆ ಥರ ಎಲ್ಲ ಕರ್ಕೊಂಡೋಗಿ ಬರಬೇಕು, ಇಲ್ಲ ಅವ್ನು ಬಿಟ್ಟು ಹೋಗಿ ಬರೋ ಫಾಸ್ಟಾಗೆ ಅವನು ಸ್ಕೂಲಿಂದ ಬರೋಷ್ಟಕ್ಕೆ ಬಂದುಬಿಡಬೇಕು, ಆ ಥರ ಎಲ್ಲ ಗಾಬರಿ ಇರೋದಿಲ್ಲ. ನನಗೆ ಯಾವಾಗ ಫ್ರೀ ಆಗುತ್ತೆ, ವೀರು ಮಲಗಿರುವಾಗಲೋ ಇಲ್ಲ ಈ ಥರ ಸ್ಕೂಲ್ಗೆ ಹೋಗಿರುವಾಗಲೋ ಆರಾಮಾಗಿ ನನಗೆ ಟೈಮ್ ಸಿಕ್ಕಿದಾಗ ನಾನು ಕ್ಯೂ ಸ್ಕಿನ್ನಲ್ಲಿ ಕನ್ಸಲ್ಟೇಷನ್ ತೊಗೋಬೋದು, ಡಾಕ್ಟ್ರ್ ಹತ್ರ ಎಲ್ಲ ಚಾಟ್ ಮಾಡಿ ತೋರಿಸ್ಬೋದು. ಇನ್ನೂ ನಂಗೆ ಸಖತ್ ಇಷ್ಟ ಆಗೋದು ಏನಂದರೆ ಇವರಲ್ಲಿ AI ಡಿಟೆಕ್ಟ್ ಮಾಡಿ ನಮ್ಮ ಫೇಸ್ದು ಅನಾಲಿಸಿಸ್ ತೊಗೊತಾರೆ. ಸೊ ಅದರಿಂದ ತುಂಬ ಚಿಕ್ಕ ಪುಟ್ಟ, ಇವಾಗ ನಿಮಗೂ ಕಾಣಿಸ್ತಾ ಇರಲ್ಲ, ಇಲ್ಲಿ ನನಗೆ ಒಂದು ಪಿಂಪಲ್ ಆಗಿದೆ, ಇಲ್ಲೊಂದು ನೋಡಿ ಒಂಥರ ಒಳಗಡೆ ಸಿಸ್ಟ್ ಥರ ಆಗಿದೆ, ಅದಿನ್ನೂ ಮೇಲೆ ಬರಬೇಕು, ಸ್ವಲ್ಪ ದಿನ ಆಗುತ್ತೆ. ಸೊ ಆ ಥರ ತುಂಬ ಮೈನ್ಯೂಟ್ ಥಿಂಗ್ನು ಅದು ಫೇಸಲ್ಲಿ ಅನಾಲಿಸಿಸ್ ಮಾಡುತ್ತೆ. ಸೊ ಅದರಿಂದ ನಮಗೆ ಡಾಕ್ಟರ್ ಕೊಡೋ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸ್ಕಿನ್ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ. ಇವಾಗ 30+ ಆದಮೇಲೆ ನಮ್ಮ ಸ್ಕಿನ್ ನಾವು ಚೆನ್ನಾಗಿ ನೋಡ್ಕೊಬೇಕು ಆ್ಯಂಡ್ ನಾವು ಹೆಲ್ದಿಯಾಗಿರಬೇಕು. ಸೊ ಇವಾಗೆಲ್ಲ ತುಂಬ ಜನ ನಾವು ನೋಡಿದ್ವಿ ಹೆಲ್ತ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ, ಫಿಟ್ನೆಸ್ ಮೇಲೆ ಆ್ಯಂಡ್ ಸ್ಕಿನ್ ಮೇಲೆ, ಹೇರ್ ಮೇಲೆ. ಅವ್ರು ತುಂಬ ಅವ್ರನ್ನ ಪ್ಯಾಂಪರ್ ಮಾಡ್ಕೊಳ್ಳೋದು, ಅವ್ರ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಸೊ ನನಗೆ ಅನಿಸಿದ್ದು ಕ್ಯೂರ್ ಸ್ಕಿನ್ ಬೆಸ್ಟ್ ಸ್ಕಿನ್ಗೆ ನೀವು ಏನಾದ್ರು ತೊಗೊತೀನಿ ಅಂದರೆ ಈ ಥರ ಫೇಸ್ ಅನಾಲಿಸಿಸ್ ಮಾಡಿದಾಗ ನೋಡಿ ಬಿಫೋರ್ ನನ್ನ ಫೋಟೋ ಹೇಗಿತ್ತು ಆ್ಯಂಡ್ ಇವಾಗ ನನ್ನ ಸ್ಕಿನ್ ಹೇಗಾಗಿದೆ ಅನ್ನೋದು ನಿಮಗೊಂದು ಟ್ರ್ಯಾಕ್ ಸಿಗುತ್ತೆ. ನೀವು ಡೈಲಿ ಅಪ್ಡೇಟ್ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಗೊತ್ತಾಗ್ತಾ ಇರುತ್ತೆ ಸ್ಕಿನ್ ಹೇಗೆ ಆಗ್ತಾ ಬರ್ತಾಯಿದೆ, ಬೆಟರ್ ಆಗ್ತಾ ಇದೆಯಾ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಹೊಸ್ದಾಗೆ ಫೇಸಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆಯಾ ಏನು ಅನ್ನೋದು AI ಡಿಟೆಕ್ಟ್ ಮಾಡಿ ನಿಮಗೆ ತೋರಿಸುತ್ತೆ. ಸೊ ಅದು ಒಂದು ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಚಾಟ್ ಮಾಡಿ ಕೇಳ್ಬೋದು ಯಾವುದೇ ರೀತಿ ಹೇರ್ ಇಶ್ಯೂ, ಡಯಟ್ ಇಶ್ಯೂ, ಸ್ಕಿನ್ ಪ್ರಾಬ್ಲಮ್, ಈ ಥರ ನಿಮ್ಮ ಹೆಲ್ತ್ PCOD, ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ, ಇದ್ರ ಬಗ್ಗೆ ಎಲ್ಲ ನೀವು ಅವ್ರ ಹತ್ರ ಚಾಟ್ ಮಾಡಿ ಕೇಳ್ಕೊಬೋದು. ಸೊ ಅದು ಒಂದಾಯ್ತಾ. ಸೊ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫಾಲೋ ಅಪ್ ಇರುತ್ತೆ, ಫ್ರೀಯಾಗಿರುತ್ತೆ ಅದೂ. ಆ್ಯಂಡ್ ಇವಾಗ ಸುಮ್ಮನೆ ನಾವು ಯಾವ್ದಾದ್ರು ಆಚೆ ಹೋಗ್ತೀನಿ ಅಂದರೆ ಫ್ರೀಯಾಗಿ ಫಾಲೋ ಅಪ್ ಕೊಡ್ತಾರೆ, ಚಾನ್ಸ್ ಎಲ್ಲ, ಅದಕ್ಕೆ ಎಕ್ಸ್ಟ್ರಾ ಕೇಳ್ತಾರೆ. ಸೊ ಈ ಥರದ್ದು ಇರೋದಿಲ್ಲ, ಮನೇಲೇ ಕೂತ್ಕೊಂಡು ನೀವು ತೋರಿಸ್ಕೊಬೋದು. ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕಿಟ್ಟು ನಿಮಗೆ ಕೊಡೋದಿಲ್ಲ, ಇದು ನನ್ನ ಕಿಟ್ಟು. ಆ್ಯಂಡ್ ಇದರಲ್ಲಿ ಏನು ಪ್ರಾಡಕ್ಟ್ಸ್ ಬಂದಿರುತ್ತೆ ಅದು ನನ್ನ ಫೇಸ್ ಕನ್ಸರ್ನ್ಗೆ, ನನ್ನ ಫೇಸ್ಗೆ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಇವರ ಸನ್ಸ್ಕ್ರೀನ್ ಅಂತೂ ಸೂಪರಾಗಿದೆ ಆಯಿತಾ. ಈ ಸಮ್ಮರ್ಗಂತೂ ಬೇಕೇ ಬೇಕು. ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗಂಗೆ ಇಲ್ಲ, ನೀವು ಟ್ಯಾನ್ ಆಗೋಗ್ತೀರಾ, ಸ್ಕಿನ್ ಡ್ಯಾಮೇಜ್ ಆಗೋಗುತ್ತೆ. ಸೊ ಹಾಗಾಗಿ ನೀವು ನೋಡಿ ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ಡಾಕ್ಟರ್ ನಿಜ ಕೊಡ್ತಾರೆ, ಒಳ್ಳೆ ಪ್ರಾಡಕ್ಟ್ಗಳು ಕೊಡ್ತಾರೆ. ಕ್ಲೆನ್ಸರ್ ಆಗಿರ್ಬೋದು, ಆಮೇಲೆ ನಿಮ್ಮ ಪಿಂಪಲ್ಗಳಿಗೆ ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟೇ ಇರುತ್ತೆ. ಆ್ಯಂಡ್ ಇವ್ರ ಪ್ರಾಡಕ್ಟ್ ಎಲ್ಲ ತುಂಬ ಲಾರ್ಜ್ ಸೈಜಲ್ಲಿ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 1-1.5 ತಿಂಗಳಂತೂ ಪಕ್ಕಾ ಬರುತ್ತೆ. ಸೊ ನನಗೆ ವರ್ತ್ ಅನಿಸುತ್ತೆ ಈ ಕಿಟ್ಟು, ಯಾಕಂದರೆ ಇದು ಇವಾಗ 2200 ರೂಪೀಸ್ ಇರುತ್ತೆ ಕಿಟ್ಟು. ಆ್ಯಂಡ್ ನನ್ನ ಕೂಪನ್ ಕೋಡ್ನ ನೀವೇನಾದರೂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇದು ವರ್ತ್ ಅನಿಸುತ್ತೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮಗೆ ಎಷ್ಟೋ ಕಮ್ಮಿ ದುಡ್ಡಲ್ಲಿ ಈ ಕಿಟ್ಟು ಸಿಗುತ್ತೆ ಆ್ಯಂಡ್ ಬೆನಿಫಿಟ್ಸ್ ಜಾಸ್ತಿ. ಸೊ ಯೂಸ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಳಿಸಿ, ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಒಂದ್ಸತಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಕೂಡ ಕನ್ಸಲ್ಟೇಷನ್ ತೊಗೊಂಡು ಪ್ರಾಡಕ್ಟ್ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ, ಒಂದು 30 ಡೇಸ್ 60 ಡೇಸ್, ಆವಾಗ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಇರುತ್ತೆ. ನಿಮಗೇನೆ ವಾವ್ ಅಂತ ಅನಿಸುತ್ತೆ. ನಿಮ್ಮನ್ನೇ ಯಾರೊಬ್ಬರು ಕೇಳ್ತಾರೆ ಚೆನ್ನಾಗಾಗ್ತಾ ಇದೆ ಫೇಸ್ಗೆ, ನೀನು ಯಾವ ವೈರಲ್ ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂತ. ಅವಾಗ ಹೇಳ್ಬೋದು ನೀವು ಕೂಡ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಹೋಗಿದ್ದಾ? ಏನು ಹೇಳ್ಕೊಟ್ರು ಮಗನೇ? ಏನು ಹೇಳ್ಕೊಟ್ರು? ರೈಮ್ಸ್ ಹೇಳ್ಕೊಟ್ರಾ? ಯಾವ ರೈಮ್ಸ್ ಹೇಳ್ಕೊಟ್ರು? ಆಯ್ತು, ಇವತ್ತು ಏನು ಕೊಡಿಸ್ತು ಪಪ್ಪಿ ನಿಂಗೆ ಹೇಳು. ತೋರ್ಸು. ವಾವ್, ಬೇಬಿ ಡೈನೋಸರ್ ಅಲ್ವಾ ಮಗನೇ? ಹಾಂ, ಸುನೀತಾ ಸಹ ವುಮೆನ್ ಸ್ಟೈಲು ಇರೋದು ಅವನದೊಂದೆಲ್ಲ ಫೈಲ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಈ ಸೆಟ್ಲರ್ಸ್ ಪ್ರೋಗ್ರಾಮಲ್ಲಿ ಏನೇನು ಅವರು ಆ್ಯಕ್ಟಿವಿಟಿ ಮಾಡಿಸ್ತಾರೆ ಅದನ್ನೆಲ್ಲ. ಯಾರು ಮಗನೇ? ಇರು, ಒಂದು ನಿಮಿಷ ಇರು. ಯಾರು ಮಗನೇ ಇದು? ಐಕಿ ತಾಕ್ಬಿಡು. ನನ್ಗ ಇದು ಮಾಡಿಸಿದ್ದು ಕೈ ಯಾರ್ದಿದು? ನಂದು.
ನಂದು ನಂದು ಕೈಯದು ಹೆಂಗಿಟ್ಟೆ ಪೇಂಟ್ ಮಾಡಿಬಿಟ್ಟು ಹೌದಾ ಎಲ್ಲ ಅದರಲ್ಲಿದೆ. ಇನ್ನೊಂದು ದಿನ ಯಾವಾಗಾದ್ರು ತೋರಿಸ್ತೀನಿ ಏನೇನು ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ ಏನು ಅಂತ. ಎಲ್ಲ ಒಂದು ಫೈಲಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ತೋರ್ಸ. ಸೂಪರ್ 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 ನಮ್ಮ ಮಗು ಸೂಪರ್. ಅದು ಕರ್ಕೊಂಡು ಹೋಗ್ಬಿಟ್ರೆ ನೀನು ಅಂತ ಅದು ಅವ್ರ ಮಮ್ಮಿ. ನಾ ಮುಟ್ಟೋಣ ಬಾ ಕೂಡ ಇಲ್ಲಿ ಸುನಿ ಮುಟ್ಟ. ಬೇಬಿ ವೀರು ಬೇಬಿ ಎಷ್ಟು ಚೆನ್ನಾಗಿ ನೀನ್ ಗಾಬರಿ ಆಗೋದಲ್ಲ ಅದನ್ನ ಗಾಬರಿ ಬಳಸ್ತೀಯ. ಅಜ್ಜಿ ಮುಟ್ಟುತ್ತೆ ನೋಡು. ಬೇಬಿ ವೀರು ಮಾತಾಡ್ತದಷ್ಟೇ. ಕರ್ಕೊಂಡ್ ಬಿಟ್ರೆ ಆಮೇಲೆ ಅಂತ. ಪುಕ್ಲ ಆಗಿದ್ದಾನೆ ಅವನು. ಅದೇ ರಿಟರ್ನ್ ನೋಡು. ಮುಜುಮುಣೆ ಮುಟ್ಟು ಮಂಗೆ ಭಯ ಅವನಿಗೆ. ದೊಡ್ಡ ಶಿಪ್ ಏನು ಮಾಡಲ್ಲ. ಆ್ಯಂಡ್ ಇವಾಗ ನಾವು ನಮ್ಮ ಸೈಟ್ನ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಯಾಕಂದರೆ ನಮ್ಮ ಸೈಟ್ ಹತ್ರ ಹೋಗಿ ತುಂಬ ದಿನ ಆಗಿತ್ತು. ಅವಾಗ ಹೋಗಬೇಕು. ಆ್ಯಂಡ್ ಇವಾಗ ಅದು ಬಿ ಡಿ ಎ ಸೈಟ್ ಆಗಿರೋದ್ರಿಂದ ಅಲ್ಲೆಲ್ಲ ತುಂಬ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ರೋಡ್ಗಳಾಗಿರ್ಬೋದು, ಲೈಟು ಆ ಥರ. ಆ್ಯಂಡ್ ತುಂಬ ಮನೆಗಳು ಕೂಡ ಕಟ್ಟಿಸಿದ್ದಾರೆ ಪಕ್ಕದ ರೋಡಲ್ಲೆಲ್ಲ. ಸೊ ಹಾಗಾಗಿ ಒಂದು ವೀಕೆಂಡ್ ಸರಿ ನೋಡ್ಕೊಂಬರೋಣ ಅಲ್ಲಿ ಹೇಗಾಗಿದೆ ಏನು ಅಂದ್ಬಿಟ್ಟು ನಮ್ಮ ಸೈಟ್ ಹತ್ರ ಕೂಡ ನಾವು ಹೋಗಿದ್ವಿ. ಚೆನ್ನಾಗಿ ಅನ್ನಿಸ್ತು. ಆವಾಗ ಸೈಟ್ ಹತ್ರದ ವೀಡಿಯೋನು ತೊಗೊಳ್ಳಿಲ್ಲ ನಾನು. ಇವತ್ತವರೆಗೂ ನಮ್ಮ ಸೈಟ್ ಹತ್ರದ್ದು ವೀಡಿಯೋ ನಿಮಗೆ ಶೇರೇ ಮಾಡಿಲ್ಲ. ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ಆದರೆ ನಾನು ಶೇರ್ ಮಾಡ್ತೀನಿ. ಅಲ್ಲಿ ಹೋದಾಗ ಒಂದಷ್ಟು ಗ್ಲಿಮ್ಸ್ ನಾವು ತೊಗೊಂಡಿದ್ವಿ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ನೋಡಿ. ಚೆನ್ನಾಗಿದೆಯಾ ಸುನಿ? ನಿನ್ನ ಮಗನ ಕೊಡಲ್ವ ಮುಂಡೆಕಾಯಿ? ಮತ್ತೆ ಹೋಗ್ಬಿಟ್ಟು ನೀನು ಮಾಡೇ ಇಲ್ಲ ಬೇಬಿ ಇಲ್ಲೇ ಬಿಟ್ಬಿಡು, ನಾವು ಹೋಗ್ಬಿಡೋಣ. ಅತಿ ಐತೆ ಕಾರ್ ಅತಿ ಬಾಕ್ಲಾಕೊಳ್ಳಿ. ಎತ್ತಿ ಬಾಕ್ಲಾಕೊಳ್ಳಿ. ನಾನು ಎತ್ತಿ ಬಾಕ್ಲಾಕೋತೀನಿ ಬೇಬಿ. ನೀವು ನನ್ನ ಕಳ್ಗಿಳಿಸ್ಬಿಟ್ಟು ಹತ್ಬಿಟ್ಟು ಬಾಕ್ಲಾಕೊಡು. ಹಾಂ ಬಿಡು ಅವನ್ನ. ಬಿಡು ಸರಿ ಚಪ್ಪಲಿ ಬಿಡು ಹೋಗ್ಲಿ. ಏನು ಅಲ್ಲಿ ಬರ್ತಾನಂತೆ. ಹೊಡೆದ್ಬಿಡ್ತೀನಿ. ಅಲ್ಲಿ ಊಟ ಬಿಡಕ್ಕೆ ಆಗಲ್ಲ ಬಾಪ. ಅಲ್ಲಿ ಹೀಗೆ ಬಾಯ್ಲಿ ಅದು ಇವಾಗೆಲ್ಲ ಮನೆ ಹತ್ರ ಹೋದ್ಮೇಲೆ ಎತ್ಕೊಳ್ಳೋಣ ಸುಮ್ಮನೆ. ಇದ್ಯಾರು ಏನ್ ನೀನು? ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ಫಾದರ್ ನೇಮ್? ಮದರ್ ನೇಮ್? ಇದನ್ನ ಅಲ್ಲಿಂದ ಹಾಕಿಯತ್ತೆ ಕೊಡ್ತೀವಿ ಬಿಡು. ಮನೆ ಹತ್ರ ಬಿಡು. ಅಲ್ಲಿ ನೋಡು ಬಿಸಾಕ್ಬಿಡ್ತೀನಿ ಬಿಡಮ್ಮ. ಕಾರ್ ಹೋಯ್ತಲ್ಲಿ ಬೈತಾನಿಗ್ ಪಾಪ. ಇಳೆ ಕಲ್ಗೆ ಇರೋ ಆಡಿಸ್ತೀನಿ. ಬಿಟ್ಬಿಡ್ಲ ಇಲ್ಲೇ? ಏನು ಟೈಸು ಕಾಸೆಲ್ಲ ಐತಪ್ಪ. ಕಾಸೆಲ್ಲ ಯಾರ ಹತ್ರ ಐತೆ? ಆಫ್ ಮಾಡೋದು ಸಾಂಗ್ ಒಂದು ನಿಮಿಷ. ಯಾರ ಹತ್ರ ಐತೆ ಇವರು ಕಾಸು? ಕಾಸು ಯಾರ ಹತ್ರ ಐತೆ? ನನ್ನ ಹತ್ರನಾ ಪಪ್ಪ ಹತ್ರನಾ? ಪಪ್ಪನ್ ಕೇಳ್ಕೊ. ಇಲ್ಲ ಪರ್ಸ್ ಎತ್ಕೊಂಬ ನೋಡ್ಬಿಟ್ಟ. ಅಷ್ಟು ಗೊತ್ತಾಗಲ್ವ ನನಗೆ? ದೊಡ್ಡ ಕಳ್ಳ ಕಣ. ಪರ್ಸ್ ಎತ್ಕೊಂಬಂದಿದ್ಯಾ? ಕಾಸಿಲ್ಲ ಅಂತೀಯ ನೀನು? ಎಷ್ಟೈತೆ ಇವರು ಪಪ್ಪ ಹತ್ರ ಕಾಸು ಪರ್ಸಲ್ಲಿ?
ಒಂದಾ? ಒಂದಕ್ಕೆ ಬರಲ್ವಲ್ಲ ಟಾಯಿ. 1,000ನಾ 1,00,000ನಾ ಏನು? ಒಂದೇನು 1,000ನಾ 1,00,000ನಾ? 1,000. 1,000 ರೂಪಾಯಿಗೆ ಏನು ಬರಲ್ವಲ್ಲ. ಉಂಡಿಲ್ ಕಾಸು ಹಾಕಿದ್ಯಾ? ಉಂಡಿ ಎತ್ಕೊ ಬಂದಿಲ್ಲ ಮತ್ತೆ ನೀನು? ಪರ್ಸ್ ಐತೆ ಅಂತ ಎತ್ಕೊ ಬರ್ಲಿಲ್ವಾ? ಪರ್ಸಲ್ಲಿ ಕಾಸಿಲ್ಲ ಅಂತ ಐತೆ ಪಪ್ಪಿ. ಒಂದೈತಲ್ಲ. ನನ್ ಕಾಸದು ನಿನ್ನ ಉಂಡಿಲ್ ನೀನ್ ಎತ್ಕೋಪ. ಬೀಗನ ಕೊಡ್ತೀನಿ, ಹೋಗಿ ಎತ್ಕೋಬಹುದು. ನೀನು ಎಲ್ಲಿ ಕಳ್ದಾಕ್ಬಿಟ್ನ? ಎಲ್ಲಿ ಕಳ್ದಾಕದ್ನಪ್ಪ? ಬೀಗನ ಯಾರ ಕಳ್ದಾಕ್ತಾರೆ? ಉಂಡಿದ್ ಬೀಗ ಎಲ್ಲ ಕಳ್ದಾಕ್ಬಿಟ್ಟಿದ್ಯಾ ನೀನು? ನೋ 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 ನೋ. ಏನ್ ನೋ ಕೇಳು. ಹಲೋ, ಏನು ಎಷ್ಟೈತೆ ಅಂತ? ಏನು ನೋಡ್ತಾ ಇದೆಯಾ? ಅಲ್ಲ ಎಷ್ಟೈತೆ ಅಂತನಾ? ಹಾಂ, ಎಷ್ಟೈತೆ ಅಲ್ಲೂ? 20. ಇಲ್ಲಿ ಒಂದು ನಿಮಿಷ ಈ ಕಡೆ ತೋರಿಸು, ನನಗೆ ತೋರಿಸು, ನಂಗೆ ತೋರಿಸು ಕ್ಯಾಮ್ರಾಗೆ. ಅಮ್ಮೋ ಎಷ್ಟು ಒಂದೈತೆ. ಕುಟ್ಟಣೆ ಬೇವ್ತೋಗೈತೆ ಇಲ್ಲಿ ನೋಡು. ಅಯ್ಯೋ ಅಯ್ಯೋ. ನೀನು ಯಾರ ಮಗ ಹೇಳು? ನಾನು ಟಾಯ್ಸ್ ಕೊಡಿಸ್ತೀನಿ. ನೀನು ಯಾರ ಮಗ ಹೇಳು? ಸರಿ ಬೇಬಿ, ನಿಲ್ಸ್ಬಿಡ. ನೀನು ಯಾರ ಮಗ? ಸಾತಿ ಕೊಡ ಮಗ. ಮರ್ತೋಗ್ಬಿಟ್ಟಾನೆಲ್ಲ. ಓಕೆ ಗೈಸ್, ನಾನು ಆವಾಗಲೇ ಹೇಳಿದೆ ನನ್ನ ಸೆಕೆಂಡ್ ಬೇಬಿ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ. ಆ್ಯಂಡ್ ತುಂಬ ಜನ ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ Q&A ಹಾಕಿದೆ. ಆವಾಗಲೂ ಕೂಡ ತುಂಬ ಕ್ವಶನ್ಸ್ ಬಂದಿರೋದು ಈ ಥರ ಸೆಕೆಂಡ್ ಬೇಬಿ ರಿಲೇಟೆಡ್ ಆಯಿತಾ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮ್ ಮಾಡೋಣ. ಅದ್ರ ಜೊತೆಲಿ ನನ್ನ ಫೈಬ್ರಾಯ್ಡ್ ಬಗ್ಗೆನೂ ಒಂದಷ್ಟು ಜನ ಕೇಳ್ತಾ ಇದ್ದೀರಾ. ಸೊ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ನಮಗೆ ಹೇಳಬೇಕಂದ್ರೆ ನನ್ನ ಹಳೆ ಸಬ್ಸ್ಕ್ರೈಬರ್ ಗೊತ್ತಿರುತ್ತೆ, ನಾನು ಪ್ರೆಗ್ನೆಂಟ್ ಆಗಿದ್ದು ಮದುವೆ ಆಗಿ 5 ವರ್ಷ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿ ಆದಮೇಲೆ ಮಾಡ್ಕೊಬೇಕು ಅಂತ. ಸೊ ಆಯಿತು, ನಾನು ಪ್ರೆಗ್ನೆಂಟ್ ಇರುವಾಗ ಸುನಿಗೆ ನನಗೆಲ್ಲ ಸ್ವಲ್ಪ ಆಸೆ ಇತ್ತು, ಸುನಿಗೆ ಜಾಸ್ತಿನೇ ಆಸೆ ಇತ್ತು, ಗರ್ಲ್ ಬೇಬಿ ಬೇಕು ಅಂತ, ಹೆಣ್ಮಗು ಆಗಬೇಕು ಅಂತ. ಬಟ್ ವಿರುಡ್ತಾ ಅವ್ನಿಗೆ ಇವಾಗ 3 ವರ್ಷ, ಈಗ ಒಂದು 15 ದಿನ ಆಯಿತು 3 ವರ್ಷದ ಬರ್ತ್ಡೇ ಮಾಡಿ. ಒಂಥರ ತುಂಬ ಚೆನ್ನಾಗಿದೆ. ಮಕ್ಕಳಂದೇ ಖುಷಿ, ಮನೇಲಿ ಅವರ ಮಾತುಗಳಾಗಿರ್ಬೋದು, ಅವರ ಆಟಗಳು ಎಲ್ಲ ಚೆನ್ನಾಗಿರುತ್ತೆ. ನಾವು 100% ಎಂಜಾಯ್ ಮಾಡಿದ್ವಿ ವೀರುದು ಈ ಒಂದು 3 ವರ್ಷನ. ನನಗೆ ಅವನನ್ನು ಹೆಂಗೆ ಹುಡ್ತಾ, ಅವನು ಎಷ್ಟಿಷ್ಟು ದೊಡ್ಡವನಾಗಿದ್ದಾನೆ, ಎಷ್ಟು ಮಾತಾಡ್ತಾನೆ, ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಒಂಥರ ಎಷ್ಟು ಫಾಸ್ಟಾಗಿ ಟೈಮ್ ಹೋಗ್ತಾ ಇದೆ, ಎಷ್ಟು ಬೇಗ ಮಕ್ಕಳು ಬೆಳೀತಾರೆ, ಆ ಥರ ಎಲ್ಲ ಅನಿಸುತ್ತೆ. ಆ್ಯಂಡ್ ಇವಾಗೆಲ್ಲ ನನಗೆ ಅವನು ಹುಟ್ಟಿ ಒಂದು 6 ತಿಂಗಳು ವರ್ಷಕ್ಕೆ ಈ ಕ್ವೆಶನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಸೆಕೆಂಡ್ ಬೇಬಿ ಯಾವಾಗ ಅಂತ. ನಮಗೆ ಟು ಬಿ ಫ್ರ್ಯಾಂಕ್, ಹಂಗೆ ಫಸ್ಟ್ ಬೇಬಿ ಆಗಿದ ತಕ್ಷಣವೇ ಇನ್ನೊಂದು ಬೇಬಿ ಮಾಡ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಫಸ್ಟು ಯಾಕಂದರೆ ಇವನ್ನ ಒಂದು ಎಲ್ಲ ಟೈಮ್ನ ನಾವು 100% ಎಂಜಾಯ್ ಮಾಡಬೇಕು. ಆ್ಯಂಡ್ ಎಲ್ಲ ನಮಗೆ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅವನು, ಎಲ್ಲ ಬೆಟರ್ ಆಗಿದೆ. ಸೊ ನಾವು ಬ್ಯಾಕ್ ಟು ಬ್ಯಾಕ್ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಆವಾಗ ಆಸೆ ಇತ್ತು, ಇವನೊಂದು ಗಂಡು ಮಗು ಇದ್ದಾನೆ, ಇನ್ನೊಂದು ಹೆಣ್ಣು ಮಗು ಆದರೆ ಚೆನ್ನಾಗಿರುತ್ತೆ ಅಂತ. ನನಗೂ ಇತ್ತು, ಸುನಿಗೂ ಇತ್ತು ಸ್ವಲ್ಪ ದಿನ. ಅದಾದಮೇಲೆ ಯಾವಾಗ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫೈಬ್ರಾಯ್ಡ್ ಆಯಿತು, ಆಮೇಲೆ ನನ್ನ C-section ಆಯಿತು. ಸೊ ಆವಾಗ ಸುನಿಗೆ ತುಂಬ ನೋವು ತಿನ್ನಬೇಕಾಗುತ್ತೆ. ಆಮೇಲೆ ತುಂಬ ಇವಾಗ ಫಸ್ಟ್ ಒನ್ನಲ್ಲೇ ನನಗೆ ಫೈಬ್ರಾಯ್ಡ್ ಇತ್ತು. ಸರಿ, ಇವಾಗ ಫೈಬ್ರಾಯ್ಡ್ ಹೇಳ್ಬಿಡ್ತೀನಿ, ಆಮೇಲೆ ಇದ್ರ ಕಡೆಗೆ ಮತ್ತೆ ಬರೋಣ. ಫೈಬ್ರಾಯ್ಡ್ ಏನಾಯಿತು ಸ್ವಾತಿ ಅಂದರೆ, ನಾನು ಅದಿನ್ನೂ ಆಪ್ರೇಷನ್ ಮಾಡಿಸಿಲ್ಲ. ನನ್ನ ಫೈಬ್ರಾಯ್ಡ್ ಹೇಗಿದೆ ಅಂದರೆ, ಇದು ಗರ್ಭಕೋಶನ ಇದ್ದರೆ ಗರ್ಭಕೋಶಗೆ ಇದು ಫೈಬ್ರಾಯ್ಡ್ ಈ ಥರ ಅಂಟ್ಕೊಂಡಿರೋ ಥರ ಫೈಬ್ರಾಯ್ಡ್, ನಂದು ಬೇರೆ ಕಡೆ ಇರೋ ಥರದ್ದೆಲ್ಲ ಹೀಗಿದೆ. ಫೈಬ್ರಾಯ್ಡ್ ಆಪ್ರೇಟ್ ಮಾಡುವಾಗ ಇಟ್ ಮೇ ಡ್ಯಾಮೇಜ್ ನನ್ನ ಗರ್ಭಕೋಶ. ಸೊ ಹಾಗಾಗಿ ಡಾಕ್ಟರ್ ಏನು ಹೇಳಿದ್ದು ಅಂದರೆ, ಅದೇನೂ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆದರೆ ಇವಾಗ ಒಬ್ಬೊಬ್ರಿಗೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗುತ್ತೆ ಪೀರಿಯಡ್ ಟೈಮಲ್ಲಿ, ಆ್ಯಂಡ್ ತುಂಬಾ ಬ್ಲಡ್ ಹೋಗ್ತಾ ಇರುತ್ತೆ. ಈಗ ಪೀರಿಯಡ್ಸ್ ಮುಗಿದ ಮೇಲೂ 15 ಡೇಸ್ ಪೀರಿಯಡ್ಸ್ ಆಗೋದು, ಬ್ಲಡ್ ತುಂಬ ಲಾಸ್ ಆಗೋದು, ಅವ್ರು ತುಂಬ ವೀಕ್ ಆಗಿಬಿಟ್ಟಿರ್ತಾರೆ, ಇಲ್ಲ ಶಾರ್ಪ್ ಪೇಯ್ನ್ ಇರುತ್ತೆ. ಇವಾಗ ಹೊಟ್ಟೆಗೆ ಇಲ್ಲಿ ಚುಚ್ಚುತ್ತಾ ಇದೆ ಅನ್ನೋ ಥರ ತುಂಬ ಶಾರ್ಪ್ ಪೇಯ್ನ್ಸ್, ಆ ಥರ ಎಲ್ಲ ಏನಾದರೂ
ಈ ಥರ ಪ್ರಾಬ್ಲಮ್ಸ್ ಅವ್ರಿಗೆ ಆಗ್ತಾ ಇದೆ ಅಂದರೆ ಅವರು ಆಪ್ರೇಟ್ ಮಾಡ್ತಾರೆ. ಇಲ್ಲ ಅಂದರೆ ಅದೇನೂ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಒಬ್ರೊಬ್ರಿಗೆ ಏನಾಗುತ್ತೆ ಅಂದರೆ ಅದು ಪ್ರೆಗ್ನೆನ್ಸಿಲಿ ಫೈಬ್ರಾಯ್ಡು ಊದಿರುತ್ತೆ, ಅದಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ. ಅದೇ ಡೆಲಿವರಿ ಆದಮೇಲೆ ಅದು ಹೀಗೆ ಬಲೂನ್ ಗಾಳಿ ಬಿಟ್ಟರೆ ಹೇಗಾಗಿರುತ್ತೆ ಆ ಥರ ಹಿಂಗೆ ಆಗೋಗಿರುತ್ತೆ. ಸೊ ಅದು ಏನು ನಮಗೆ ಪ್ರಾಬ್ಲಮ್ ಮಾಡಲ್ಲ, ಅಂದರೆ ಅದು ಹಾಗೇ ಇರುತ್ತೆ. ಅನ್ಲೆಸ್ ಅವ್ರಿಗೆ ನನಗಿನ್ನೂ ಏಜ್ ಕಮ್ಮಿ ಆ್ಯಂಡ್ ಪಾಪುಗಿನ್ನೂ 3 years. ನಮ್ಮ ಡಾಕ್ಟರ್ ಅವಾಗ ಹೇಳಿದಂದೆ ಒಂದು 5 years ಆಗಲಿ, ಆವಾಗಲೂ ನಿಮ್ಗೆ ಏನಾದರೂ ಅದು ಪ್ರಾಬ್ಲಮ್ ಮಾಡಿಲ್ಲ ಆ್ಯಂಡ್ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಏನಾದ್ರು ಮಾಡ್ಕೋತೀವಿ, ಇಲ್ಲ ಸೆಕೆಂಡ್ ಬೇಬಿ ಮಾಡ್ಕೊಂಡು ಆದಮೇಲೆ ಅನ್ನೋದಿದ್ದರೆ ನಾವು ಮಾಡ್ತೀವಿ. ಫಸ್ಟ್ ಬೇಬಿಗೆ 5 years ಆಗೋವರೆಗೂ ನಾವು ಮಾಡೋದಿಲ್ಲ. ನೀವು ಸೆಕೆಂಡ್ ಬೇಬಿ ಮಾಡ್ಕೋತಿರೋ ಬಿಡ್ತಿರೋ ಅದು ನಿಮ್ಮ ಕಾಲ್. ಬಟ್ ನಾವು ಫಸ್ಟ್ ಬೇಬಿಗೆ 5 years ಆಗಬೇಕು, ಅಲ್ಲಿವರೆಗೂ ಮಾಡಲ್ಲ ಅನ್ಲೆಸ್ ಅದು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ. ಇವಾಗ ಪ್ರಾಬ್ಲಮ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಅವರು ಮಾಡ್ತಾರೆ. ಅದು ನನಗೇನು ಪ್ರಾಬ್ಲಮ್ ಮಾಡ್ತಾ ಇಲ್ಲ, ನನಗೆ ಯಾವುದೇ ರೀತಿ ಓವರ್ ಬ್ಲಡ್ ಲಾಸ್ ಆಗ್ತಾ ಇಲ್ಲ, ಇಲ್ಲ ಶಾರ್ಪ್ ಪೇಯ್ನ್ ಆ ಥರ ಏನೇನು ಟಚ್ಚು ಆ ಥರ ಏನೂ ಆಗ್ತಾಯಿಲ್ಲ ಸದ್ಯಕ್ಕೆಲ್ಲ ಆಗಲ್ಲ ಆಯಿತಾ. ನನಗೆ ಒಂಥರ ಓವರ್ ಥಿಂಕಿಂಗ್ ನಾನು ಆಮೇಲೆ ಆಯಿತಾ. ಈ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನನಗೆ ಡಾಕ್ಟರ್ ಏನೂ ಹೇಳಿಲ್ಲ. ಆ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಬನ್ನಿ ಸ್ವಾತಿ, ಆ ಥರ ಎಲ್ಲ ಆಗಲ್ಲ, ಮೋಸ್ಟ್ ಆಫ್ ದ ಕೇಸಸಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಟಚ್ವುಡ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಫೈನ್. ಫೈಬ್ರಾಯ್ಡು ಕೂಡ ಆರಾಮಾಗಿದೆ. ಅದೇ ಹೇಳ್ದಂಗೆ ಬಲೂನ್ ಗಾಳಿ ಹೋದಾಗ ಹೇಗಿರುತ್ತೆ ಆ ಥರ ಇಷ್ಟಪ್ಪ ಇದ್ದಿದ್ದು ಫುಲ್ಲು ಕಂಪ್ರೆಸ್ಡ್ ಆಗಿ ಇರುತ್ತೆ. ಸೊ ನೋ ಪ್ರಾಬ್ಲಮ್. ಎಲ್ಲರಿಗೂ ಒಂದೇ ಥರ ಇರಲ್ಲ. ಇವಾಗ ನನ್ನದು ಬಾಡಿ ನನಗಿರೋದೇ ಬೇರೆ ಥರ, ಒಬ್ರೊಬ್ರಿಗೆ 3-4 ಫೈಬ್ರಾಯ್ಡ್ ಎಲ್ಲ ಇರುತ್ತೆ. ಸೊ ಅವರವರ ಕಾಂಪ್ಲಿಕೇಶನ್ ಅವ್ರವ್ರಿಗಿರುತ್ತೆ. ಸೊ ಆ ಥರ ಫೈಬ್ರಾಯ್ಡ್ ಬಗ್ಗೆ ಯಾರು ಕೇಳಿದ್ರೆ ಅವ್ರಿಗೆ ನನಗೆ ಗೊತ್ತಿರೋ ವಿಷಯ, ನನಗೆ ನನ್ನ ಡಾಕ್ಟರ್ ಹೇಳಿರೋ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ತಗ್ಸಿಲ್ಲ ಆ್ಯಂಡ್ ನನಗೆ ಯಾವುದೇ ರೀತಿ ಅದರಿಂದ ಪ್ರಾಬ್ಲಮ್ ಆಗಿಲ್ಲ. ಬಟ್ ಹೋಟೆಲ್ ಇದೆ ಫೈಬ್ರಾಯ್ಡ್, ಓಕೆನಾ. ಇದಿಷ್ಟು. ಆ್ಯಂಡ್ ನನಗೆ ಪೀರಿಯಡ್ಸ್ ಟೈಮಲ್ಲೂ ಏನೂ ಇಲ್ಲ. ಒಂದೊಂದು ತಿಂಗಳು ಕರೆಕ್ಟಾಗಿ ನನಗೆ 4 days ಬ್ಲೀಡಿಂಗ್ ಆಗಿರುತ್ತೆ, ಒಂದೊಂದು ತಿಂಗಳು 3 days ಆಗಿರುತ್ತೆ. ಸೊ ಆ ಥರ ತುಂಬ ಆ ಥರ ಏನೂ ಇಲ್ಲ. ಪೇಯ್ನ್ಸ್ ಪೀರಿಯಡ್ಸ್ ಟೈಮಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಟಚ್ವುಡ್ ಫೈನ್, ಆರಾಮಾಗೆ ಆಗುತ್ತೆ. ಒಂದೊಂದು ಸತಿ ನನಗೆ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ ಅಷ್ಟೇ. ಅದು ಆಬ್ವಿಯಸ್ಲಿ ಎಲ್ಲರಿಗೂ ಆಗುತ್ತೆ ಆ ಟೈಮಲ್ಲಿ. ಬಟ್ ರಾದರ್ ದ್ಯಾನ್ ದಟ್ ಆ ಥರ ಏನಿಲ್ಲ. ಅದು ಅಷ್ಟೇ, ಪ್ರತಿ ತಿಂಗಳು ನಂಗೆ ಸುಸ್ತು ಅನಿಸಲ್ಲ. ಸಮ್ ಟೈಮ್ ಯಾವಾಗೋ ಒಂದು ಸತಿ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ನನಗೆ ಸ್ವಲ್ಪ ಎನರ್ಜಿ ಡ್ರೈನ್ ಆಗಿದೆ, ಆ ಥರ ಫೀಲ್ ಆಗುತ್ತೆ ಅಷ್ಟೇ. ಸೊ ಇದು ಫೈಬ್ರಾಯ್ಡ್ ಬಗ್ಗೆ. ಆ್ಯಂಡ್ ಕಮ್ಮಿಂಗ್ ಟು ಸುನಿಗೆ ಆವಾಗ ಅದೆಲ್ಲ ಆಯ್ತಲ್ವಾ, ಸಾಕು ಒಬ್ಬ ಇದ್ದಾನೆ, ಅವನ್ನೇ ಚೆನ್ನಾಗಿ ಅವನಿಗೆ ಓದಿಸೋಣ, ಅವನಿಗೆ ಒಂದೊಳ್ಳೆ ಲೈಫ್ ಕೊಟ್ರಾಯಿತು, ಇನ್ನೊಂದು ಬೇಬಿ ಏನು ಬೇಡ ಅನ್ನೋ ಥರ ಅವ್ರಿಗೆ ಒಂದು ಇವಾಗ ಒಪಿನಿಯನ್ನು, ಬೇಡ ಇನ್ನೊಂದು ಬೇಬಿ ಅಂತ. ನನಗೆ ಈ ಕ್ಷಣಕ್ಕೆ ಈಗಿನ ಪ್ರೆಸೆಂಟ್ ಟೈಮ್ಗೆ ನನಗೂ ಬೇಡ ಅಂತ ಅನಿಸ್ತಾ ಇದೆ. ಒಂದು ಅದೇ ಹೇಳ್ದಂಗೆ ಹೆಲ್ತ್ ಹೆಂಗಿದೆ ಏನೋ ಅಂತ ಗೊತ್ತಿಲ್ಲ, ಬಟ್ ಮಾಡ್ಕೋಬೋದು, ಅಷ್ಟೊಂದೇನು ವೀಕಿಲ್ಲ. ಬಟ್ ಏನಂದರೆ ಇನ್ನೊಂದು ಮೇಯ್ನ್ ರೀಸನ್ ನಮ್ಮಮ್ಮ ಇಲ್ಲ, ಆಮೇಲೆ ವೀರು ಇದ್ದಾನೆ, ಅವನ್ನ ಮ್ಯಾನೇಜ್ ಮಾಡಿಕೊಂಡು ಫಸ್ಟ್ ಪ್ರೆಗ್ನೆನ್ಸಿಲಿ ಏನೋ ಫುಲ್ ಜೋಶ್ ಇತ್ತು, ಯಾರ ಹೆಲ್ಪು ಬೇಡ, ಯಾವ ಬಾಳ್ತನ ಬೇಡ, ನನ್ನ ಮಗು ನೋಡ್ಕೊಂಬಿಡ್ತೀನಿ, ನನ್ನ ಗಂಡನ ಹೆಲ್ಪ್ ಇದೆ ಅನ್ಬೋದು. ಇವಾಗ 2 ಮಕ್ಕಳಾದಮೇಲೆ ವೀರು ಸ್ಕೂಲ್ಗೆ ಹೋಗೋದು ಸ್ಟಾರ್ಟ್ ಮಾಡಿದ್ದಾನೆ, ಅವನು ಹೇಗೆ, ನಾನು ಹೇಗೆ, ಇನ್ನೊಂದು ಪಾಪು ಮುಟ್ರೆ ಆ ಪಾಪುನ ಹೇಗೆ ಅನ್ನೋ ಒಂದು ಭಯ ನನಗಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನನಗೆ ಸುನಿ ಇಬ್ರಿಗೂ ಬೇಡ. ಆಮೇಲೆ ನಾವೇನೋ ಒಂದು ನಮ್ಮ ಡ್ರೀಮ್ಗೆ ಕೈ ಹಾಕಿದ್ದೀವಿ. ಸೊ ಅದಾದಮೇಲೆ ಮೇ ಬಿ ಚೇಂಜ್ ಆಗ್ಬೋದು. ನನಗೆ ಎಲ್ಲೋ ಒಂದು ಕಡೆ ಗರ್ಲ್ ಬೇಕಂತ ಇದೆ, ಆಮೇಲೆ ಇನ್ನೊಂದು ಬಾಯ್ ಆಗಿಬಿಟ್ರೆ ಹೆಂಗೆ ಅನ್ನೋದು ಇದೆ. 2 ಬಾಯ್ ಆದರೂ ಪರವಾಗಿಲ್ಲ, ಬಟ್ ಗರ್ಲ್ ಆದರೆ ಖುಷಿ ಇರುತ್ತೆ ಅಲ್ವಾ. ಸೊ ಅದು ಇದೆ. ಈ ಕ್ಷಣಕ್ಕೆ ನನಗೆ ಸುನಿಗೆ ಇಬ್ರಿಗೂ ಹೇಳಿದ್ರೆ ಬೇಡ ಥರ ಅಂತ ಇದೆ. ನನಗೆ ನಮ್ಮಮ್ಮ ಇಲ್ಲ, ಲಾಸ್ಟ್ ಟೈಮು ಅಮ್ಮನ ಸಪೋರ್ಟ್ ಇತ್ತು, ನಿಮ್ಗೆ ಗೊತ್ತಿರ್ಬೋದು. ನಾನು ತುಂಬ ಬಾಣ್ತಿ ಅಂದರೆ ಇದೆಲ್ಲ ಮಾಡ್ಕೊಳ್ಳಿಲ್ಲ, ಸ್ಟ್ರಿಕ್ಟಾಗಿ ಬಾಣ್ತಾನೆ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ. ಬಟ್ ಆದರೂ ನಮ್ಮಮ್ಮ ವೀರುಗೆ ಎಣ್ಣೆ ಸ್ನಾನ ಮಾಡಿಸೋದಾಗಿರ್ಬೋದು, ನನಗೇನಾದರೂ ಅಡುಗೆ ಮಾಡಿಕೊಡೋದು, ಆ ಥರ ಹೆಲ್ಪಿಗಿತ್ತು. ಕಾಲ್ ಮಾಡಮ್ಮ ಅಮ್ಮ ಅಂತ ನಾನು ಕರೆಯೋ ಥರ ಇತ್ತು. ಬಟ್ ಈ ಸತಿ ಹೆಲ್ಪ್ ಇಲ್ಲ, ಆಮೇಲೆ ಹೇಗೆ ಮಾಡಿಕೊಂಡ್ರೆ ಅನ್ನೋ ಒಂದು ಭಯ ಇದೆ, ಆಯಿತಾ. ಆ್ಯಂಡ್ ಯಾರ ಮೇಲೂ ಡಿಪೆಂಡ್ ಆಗೋ ಅಂಥ ಪರಿಸ್ಥಿತಿಲಿ ನಾವಿಲ್ಲ. ಹಾಗಾಗಿ ನನಗೆ ಈ ಸತಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಇನ್ನು ಬೇಕೇ ಬೇಕು ಮಾಡ್ಕೊಳ್ಳೋಣ ಇನ್ನೊಂದು ಮಗು ಅನ್ನೋ ಥರ. ಮೇ ಬಿ ಆಫ್ಟರ್ ಸ್ವಲ್ಪ ಟೈಮ್ ಆದಮೇಲೆ ಈ ಒಪಿನಿಯನ್ ಚೇಂಜ್ ಆಗ್ಬೋದು, ಇಲ್ಲ ಇದೇ ಕಂಟಿನ್ಯೂ ಕೂಡ ಆಗ್ಬೋದು, ಇಲ್ಲ ವೀರು ಒಬ್ಬನೇ ಆಗ್ಬೋದು, ಇಲ್ಲ ವೀರಿಗೆ ಇನ್ನೊಂದು ಪಾಪು ತಮ್ಮನೋ ತಂಗಿನೋ ಬರ್ಬೋದು, ಇಲ್ಲ ತುಂಬ ಈಗ ಸ್ವಲ್ಪ
ನಾನು ಸುನಿ ಅಂತೂ ಬೇಡವೇ ಬೇಡ ಅನ್ನೋ ಥರ ಅವರು ಫುಲ್ ಡಿಸೈಡೆಡ್ ಅವರು. ನೀನು ಪ್ರೆಗ್ನೆಂಟ್ ಆಗೋದು ಬೇಡ, ಇನ್ನೂ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗೋದು ಬೇಡ, ಏನು ಬೇಡ, ಇನ್ನೊಬ್ಬನೇ ಇರಲಿ, ಇವನಿಗೆ ಒಳ್ಳೆ ಲೈಫ್ ಕೊಡೋಣ, ಚೆನ್ನಾಗಿ ಅವನಿಗೆಲ್ಲ ನಾವು ಓದಿಸೋಣ, ಎಲ್ಲ ಮಾಡೋಣ, ಎಲ್ಲ ಕಡೆ ಕರ್ಕೊಂಡು ಹೋಗೋಣ, ಆ ಥರ ಅವರು ಒಂಥರ ಸ್ಟ್ರಾಂಗ್ ಮೈಂಡ್ಸೆಟ್ಟು. ಬಟ್ ನನಗೆ ಹೆಂಗೆ ಅಂದರೆ ಅವನೊಬ್ಬನೇ ಆಗ್ಬಿಡ್ತಾನೇನೋ ದೊಡ್ಡವನಾದ್ಮೇಲೆ, ಇನ್ನೊಂದು ಬೇಕೇನೋ, ಇನ್ನೊಂದು ಮಗು ಇದ್ದರೆ ಚೆನ್ನಾಗಿರುತ್ತೆ, ಆ ಥರನೂ ಇದೆ ಆಸೆ. ಒಂದೊಂದ್ಸತಿ ಬೇಡ ಬಿಡು, ಈಗ ಯಾರು ಇಲ್ಲ ನಮಗೆ ಏನಕ್ಕೆ ಅನ್ನೋ ಥರನೂ ಇದೆ. ಸೊ ಈ ಥರ ಮಿಕ್ಸ್ಡ್ ಇದೆ. ಗೊತ್ತಿಲ್ಲ, ನಾನು ವೀಡಿಯೋ ಮಾಡುವಾಗೆ ಒಂದು 10 ಸತಿ ಹೇಳಿದ್ದೀನಿ ಸ್ವಾತಿ ಎಮೋಷ್ನಲ್ ಆಗೋಂಗಿಲ್ಲ, ಸ್ವಾತಿ ಅಳಂಗಿಲ್ಲ ಅಂತ. ಬಟ್ ಅದೇ ಸ್ವಲ್ಪ ಕನ್ಫ್ಯೂಷನ್ ಇದೆ, ಮೇ ಬಿ ಗೊತ್ತಿಲ್ಲ, ನೋಡೋಣ ಸ್ವಲ್ಪ ದಿನ. ಬಟ್ ಅದು ರಿಪೀಟಾಗಿ ಕೇಳ್ತಾ ಇರಬೇಡಿ. ಈಗ ಸದ್ಯಕ್ಕೆ ನಮಗೆ ಪ್ಲ್ಯಾನ್ ಇಲ್ಲ, ಸದ್ಯಕ್ಕೆ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋಣ ಅಂತ ಇದ್ದೀವಿ. ಸೊ ಅದ್ರ ಮೇಲೆ ಸ್ವಲ್ಪ ನಾನು ಸುನಿ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತೀವಿ. ನಮ್ಮ ಬಹು ವರ್ಷದ ಆಸೆ ಅದು. ಸೊ ಆದರೂ ಚೆನ್ನಾಗಾದರೆ ಸಾಕು ಅನ್ನೋ ಥರ ಅಷ್ಟೇ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕಿತ್ತು, ಯಾಕಂದರೆ ತುಂಬ ಪ್ರೀತಿಯಿಂದ ಕೇಳ್ತೀರಾ. ಆದರೂ ಇನ್ನೊಂದು ಏನಂದರೆ ಸೆಕೆಂಡ್ ಬೇಬಿ ನಾವು ಅಮ್ಮನೇ ಆಗ್ತಾರೆ ಅನ್ನೋ ಥರ ಎಲ್ಲ ಹೇಳ್ತೀರಾ ಆಯಿತಾ. ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿ ಕೂಡ ಅನಿಸುತ್ತೆ. ಬಟ್ ಆದ್ರೂ ಇಲ್ಲ ಒಂಥರ ನೋಡೋಣ ಹಣೆ ಬರದಲ್ಲಿ ಏನು ಬರೆದಿದೆ ಹೇಳೋಕ್ಕಾಗಲ್ಲ, ದೇವ್ರು ನಮಗೆ ಹಿಂಗೆ ಏನು ಅಂತ. ಸೊ ರೈಟ್ ನಾವು ನಾನು ಪ್ರೆಗ್ನೆಂಟ್ ಇಲ್ಲ, ಆ್ಯಂಡ್ ಇಬ್ಬರು ನಾವೇನು ಪ್ಲ್ಯಾನಿಂಗ್ ಕೂಡ ಮಾಡ್ತಾಯಿಲ್ಲ. ಸೊ ಇದನ್ನು ಹೇಳಬೇಕಿತ್ತು, ಯಾಕಂದರೆ ತುಂಬ ಪ್ರೀತಿಯಿಂದ ಕೇಳ್ತೀರಾ ನೀವೆಲ್ಲ. ಹೇಳಿದೆ ಪ್ರತಿ ಸತಿ ಸ್ಕಿಪ್ ಮಾಡುವಾಗ ಆ್ಯಂಡ್ Q&A ಅಂತ ಹಾಕ್ದಾಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬಂದಿದೆ ಗೊತ್ತಾ, ಬರೀ ಈ ಸೆಕೆಂಡ್ ಬೇಬಿ ರಿಲೇಟೆಡ್ ಕ್ವೆಶನ್. ಸೊ ಅದು ಅನಿಸ್ತು ಹೇಳೋಣ ನಮ್ಮ ಮನಸ್ಸಲ್ಲಿ ಏನಿದೆ, ನಮಗೀಗ ಹೇಗೆ ಅಂತ. ಸೊ ಹಾಗಾಗಿ ಇದು. ಆ್ಯಂಡ್ ಇವಾಗ ನೀವು ಕೇಳ್ಬೋದು ನಿಮ್ಮ ಅತ್ತೆ ಇದ್ದಾರಲ್ಲ ಮಾಡ್ಕೊಳ್ಳಿ ಅಂತ. ಆ ಥರ ಎಲ್ಲ ಏನಿಲ್ಲ, ಅವ್ರು ಯಾವತ್ತೂ ಇನ್ನೊಂದು ಮಗು ಮಾಡ್ಕೊಳ್ಳೋವ ಅಂತಲೇ ಅಂದಿಲ್ಲ. ಅವರು ಅನ್ನೋದು ನಮ್ಮನ್ನ ಇದ್ದರೆ ಸಾಕು ಅನ್ನೋ ಥರ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಥರ ಇಲ್ಲ. ನೋಡೋಣ, ಮೇ ಬಿ ನಮಗೆ ಯಾವಾಗ ಚೆನ್ನಾಗಾಗಿದ್ದೀವಿ, ನಾವು ಫೈನಾನ್ಷಿಯಲಿ ಇನ್ನೂ ಮಗು ಮಾಡ್ಕೊಬೋದು, ನಮಗೆ ಬೇಕು ಅನ್ನೋ ಥರ ಅನಿಸ್ದಾಗ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ ಅಷ್ಟೇ. ಆಲ್ಮೋಸ್ಟ್ ನಿಮ್ಮ ಈ ಒಂದು ಕ್ವೆಶನ್ ರಿಲೇಟೆಡ್ ಏನು ಡೌಟ್ಸ್ ಇತ್ತು ಅದಕ್ಕೆ ಆನ್ಸರ್ ಮಾಡಿದ್ದೀನಿ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನೂ ಏನಾದರೂ ಇದ್ರ ರಿಲೇಟೆಡ್ ನಿಮಗೆ ನನಗೆ ಸಮಾಧಾನ ಹೇಳೋ ಥರ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ನನಗೂ ನೋಡಿ ಒಂದು ಸ್ವಲ್ಪ ಮನಸ್ಸಿಗೆ ಹಗುರ ಅನಿಸ್ಬೇಕು, ಈ ವೇ ಅಲ್ಲೂ ನಾನು ಯೋಚನೆ ಮಾಡ್ಬೋದು ಅಂತ ಏನಾದರೂ ಅನಿಸ್ಬೋದಾ ನೋಡೋಣ. ಯಾರು 2 ಮಕ್ಕಳು ತಾಯಂದಿರು, ಸೊ ಇಲ್ಲ ಅಜ್ಜಿದಿರು, ಆಂಟಿದಿರು, ನನಗೆ ಹಿಂಗೆ ಸಮಾಧಾನ ಮಾಡ್ಬೋದು, ನನಗೇನು ಹೇಳ್ಬೋದು, ನೀವು ಏನಾದರೂ ಹೇಳೋಕ್ಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಖಂಡಿತ ನಿಮ್ಮೆಲ್ಲ ಮೆಸೇಜಸ್ನೂ ನೋಡ್ತೀನಿ ಆಯಿತಾ. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀನ್ ಹಾಕು ಮಗಳೇ ಹೋಗಿ. ಅಯ್ಯಯ್ಯೋ ಹಾಕ ಅವ್ನಿಗೆ ಹಾಕು ನೀರು. ನೀನು ಜೋರಾಗಿ ಹಾಕು ಹಿಂಗೆ. ಅವನು ಅಳ್ತಾ ಇರ್ಲಿಲ್ಲ, ಎಷ್ಟು ಚೆನ್ನಾಗಿ ಜಂಪ್ ಮಾಡೋನ್ ಗೊತ್ತಾ. ಕಾಲೆತ್ಕೊಂಡು ಹೋಗೋಕೆ ಬೇಗ ಹೋಗ್ತೀಯಾ, ಕೈ ಎತ್ತು. ಆಯ್ತು ಹೋಗು. ಬನ್ನಿ 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 ಇಬ್ರು ಬನ್ನಿ. ಮಾಡು ಚುಪ್ಪಿ, ಕೈ ಹಿಂಗ್ ಮಾಡು, ಕೈ ಹೊಡಿರಿ. ನಮಗೆ ಬೋರ್ ಅಷ್ಟೇ, ಒಂದು ಸ್ವಲ್ಪ ನೋಡ್ಬೋದು, ಬೋರ್ ಹೊಡೆದು ಕುತ್ಕೋಬೇಕು. ನೆಕ್ಸ್ಟ್ ವಾರದಿಂದ ನೀವು ಇಳ್ದು ಬಿಡ್ರಿ ಅಲ್ವಾ, ಸುಮ್ಮನೆ ನೀರಲ್ಲಿ ಮುಳುಗ್ಬಿಟ್ಟು ಎದ್ದೊಳಕ್ಕೆ.
ಅದಕ್ಕೂ ಇವ್ರಿಗೆ ಇವಾಗ ಇನ್ನೂ ಇರಲ್ಲ, ಮಾರ್ಚ್ ಎಂಡಿಗೆ ಜನ ಆಯ್ತಾರೆ. ಈಗ ಎಕ್ಸಾಮ್ ಅಲ್ವಾ, ಬರಲ್ಲ. ಎಕ್ಸಾಮ್ ಮುಗಿದ್ಮೇಲೆ ಫುಲ್ ಜನ. ಅವಾಗ ವೀಕ್ ಡೇಸ್ ಯಾವಾಗಾದ್ರು ಬರಬೇಕು, ವೀಕೆಂಡ್ ಬರಬಾರ್ದು. ಅಂದ್ರೆ ವೀಕ್ ಡೇಸ್ ಬರಕದೆ ಇವ್ರುಗಳು ಇರಲ್ವಲ್ಲ, ನಾವು ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅವನು ಒಳಗೋಗಿದ್ನ ತುಸು ಅಂತ ಹೇಳ್ತಿರ್ಕ ಬೇಬಿ. ಅಷ್ಟೇ ಹೋಗು. ಕಾಲು ಎಟ್ಕತ್ತೆ ಅನ್ಕೊಂಡಿದಲ್ಲ. ನೋಡಿ ಹಿಂಗೆ ಆ್ಯಕ್ಚುಲಿ ಹಿಂಗೆ ಅಭ್ಯಾಸ ಮಾಡ್ಕೊಳ್ತಾರೆ. ಅವನಿಗಿದೆ ಸರಿ ಒಳಗೆ ಹೋಗ್ತಾ ಇದ್ದಾರೆ. ಟ್ಯೂಬ್ ಬೇಕಾ ಕೇಳು, ಟ್ಯೂಬ್ ಬೇಕಾ ಕೇಳು, ಟ್ಯೂಬ್ ಬೇಕಾ ಕೇಳು ಹೋಗ್ಲಿ. ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ಹೇಳಿ ಎಷ್ಟು ದಿನ ಆಗಿತ್ತು ಗೊತ್ತಾ, ಇವತ್ತು ಹೇಳ್ತಾ ಇರುವಾಗ ಒಂಥರ ಏನೋ ಖುಷಿ ಅನಿಸುತ್ತೆ. ಬಾಯ್, ಲವ್ ಯು.